ಐಂಡಿ ವರ್ಸಸ್ ಎಸ್ಎ ಸೆಕೆಂಡ್ ಟೆಸ್ಟ್ ಗುವಾಹಟಿ ಪಿಚ್ ಭಾರತಕ್ಕೆ ಶುರುವಾಗಿದೆ ಮತ್ತೊಂದು ತಲೆನೋವು. ಶನಿವಾರದಿಂದ ಗುವಾಹಟಿಯಲ್ಲಿ ನಡೆಯಲಿರುವ ಎರಡನೇ ಟೆಸ್ಟ್ ಪಂದ್ಯದ ಪಿಚ್ ವಿವಾದಾತ್ಮಕ ಕೋಲ್ಕತ್ತಾದ ಪಿಚ್ಗಿಂತ ಬ್ಯಾಟಿಂಗ್ಗೆ ಹೆಚ್ಚು ಅನುಕೂಲಕರವಾಗಿರಬಹುದು ಎಂದು ದಕ್ಷಿಣ ಆಫ್ರಿಕಾದ ಬೌಲಿಂಗ್ ಕೋಚ್ ಪಿಯೆಟ್ ಬೋಥಾ ಹೇಳಿದ್ದಾರೆ. ಕೋಲ್ಕತ್ತಾದಲ್ಲಿ 30 ರನ್ಗಳಿಂದ ಸೋತ ನಂತರ ಭಾರತ ಇಂಡಿಯನ್ ಕ್ರಿಕೆಟ್ ಟೀಮ್ ಸರಣಿಯಲ್ಲಿ 0-1 ಹಿಂದುಳಿದಿದ್ದು, ಸರಣಿಯನ್ನು ಉಳಿಸಿಕೊಳ್ಳಲು ಗುವಾಹಟಿಯಲ್ಲಿ ಗೆಲುವು ಅನಿವಾರ್ಯವಾಗಿದೆ. ಹೀಗಿರುವಾಗ ಬರ್ಸಾಪರ ಕ್ರಿಕೆಟ್ ಸ್ಟೇಡಿಯಂನ ಪಿಚ್ ಕೂಡ ಮಹತ್ವದ ಪಾತ್ರ ವಹಿಸಲಿದೆ. ಪ್ರಸ್ತುತ ಪಿಚ್ ಹೇಗಿದೆ? ದಕ್ಷಿಣ ಆಫ್ರಿಕಾದ ಬೌಲಿಂಗ್ ತರಬೇತುದಾರ ಬೋಥಾ ಗುರುವಾರ ಬರ್ಸಪರ ಕ್ರೀಡಾಂಗಣದ ಪಿಚ್ ಅನ್ನು ಪರಿಶೀಲಿಸಿದರು ಮತ್ತು ಅಂತಿಮ ನಿರ್ಧಾರ ತೆಗೆದುಕೊಳ್ಳಲು ಈಗಲೇ ಸಾಧ್ಯವಿಲ್ಲ ಎಂದು ಹೇಳಿದರು. ಹುಲ್ಲು ಕತ್ತರಿಸಬೇಕೆ ಎಂದು ಇನ್ನೂ ನಿರ್ಧರಿಸಲಾಗಿಲ್ಲ ಮತ್ತು ಅದು ಪಿಚ್ನ ನಡವಳಿಕೆಯನ್ನು ನಿರ್ಧರಿಸುತ್ತದೆ ಎಂದು ಅವರು ಹೇಳಿದರು. ಆರಂಭಿಕ ಮೌಲ್ಯಮಾಪನಗಳ ಪ್ರಕಾರ ಪಿಚ್ ಆರಂಭದಲ್ಲಿ ಬ್ಯಾಟಿಂಗ್ಗೆ ಒಳ್ಳೆಯದು ಮತ್ತು ಸ್ಪಿನ್ ನಂತರ ಪರಿಣಾಮಕಾರಿಯಾಗಬಹುದು. ಆದಾಗ್ಯೂ ಇದು ಸಿದ್ಧತೆಯನ್ನು ಅವಲಂಬಿಸಿ ಬದಲಾಗಬಹುದು. ಬೆಳಿಗ್ಗೆ 9 ಗಂಟೆಗೆ ಪಂದ್ಯ ಪ್ರಾರಂಭವಾಗುತ್ತಿದ್ದಂತೆ ಮೊದಲ ಗಂಟೆಯಲ್ಲಿ ತೇವಾಂಶ ಇರುತ್ತದೆ. ಇದು ವೇಗದ ಬೌಲರ್ಗಳಿಗೆ ಹೊಸ ಚೆಂಡಿನೊಂದಿಗೆ ಸಹಾಯ ಮಾಡುತ್ತದೆ. ಟಾಸ್ ಸಂಪೂರ್ಣವಾಗಿ ಪಂದ್ಯದ ಬೆಳಿಗ್ಗೆ ಪಿಚ್ ಪರಿಸ್ಥಿತಿಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಪಿಚ್ ಉತ್ತಮವಾಗಿದ್ದರೆ ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡುವುದು ಉತ್ತಮ. ದಕ್ಷಿಣ ಆಫ್ರಿಕಾ ತಂಡದಲ್ಲಿ ಬದಲಾವಣೆ. ಪಕ್ಕೆಲುಬಿನ ಗಾಯದಿಂದ ಮೊದಲ ಟೆಸ್ಟ್ ಪಂದ್ಯದಿಂದ ಹೊರಗುಳಿದಿದ್ದ ವೇಗದ ಬೌಲರ್ ಕಗಿಸೋ ರಬಾಡ ವೈದ್ಯಕೀಯ ವೀಕ್ಷಣೆಯಲ್ಲಿದ್ದಾರೆ ಮತ್ತು ಮುಂದಿನ 24 ಗಂಟೆಗಳಲ್ಲಿ ಅವರ ಭಾಗವಹಿಸುವಿಕೆಯ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಾಗುವುದು. ಆಫ್ ಸ್ಪಿನ್ನರ್ ಸೈಮನ್ ಹಾರ್ಮರ್ ಆಡಲು ಸಂಪೂರ್ಣವಾಗಿ ಫಿಟ್ ಆಗಿದ್ದಾರೆ. ಭಾರತೀಯ ತಂಡದಲ್ಲೂ ಚಿಂತೆ. ಭಾರತೀಯ ಶಿಬಿರದ ಬಗ್ಗೆ ಹೇಳುವುದಾದರೆ, ಕೋಲ್ಕತ್ತಾದಲ್ಲಿನ ಸೋಲಿನ ನಂತರ ಭಾರತೀಯ ತಂಡದ ಸಹಾಯಕ ಸಿಬ್ಬಂದಿ ಕೂಡ ಟೀಕೆಗಳನ್ನು ಎದುರಿಸುತ್ತಿದ್ದಾರೆ. ಬ್ಯಾಟಿಂಗ್ ಕೋಚ್ ಸೀತಾಂಶು ಕೊಟಕ್ ಯಾರೂ ಪಿಚ್ ಹೀಗಿರಬೇಕೆಂದು ಬಯಸಿರಲಿಲ್ಲ ಎಂದು ಸ್ಪಷ್ಟಪಡಿಸಿದರು. ಇದು ತಂಡದ ಆಡಳಿತ ಮಂಡಳಿಯು ಕೋಲ್ಕತ್ತಾ ಪಿಚ್ ಬಗ್ಗೆ ಅತೃಪ್ತಿ ಹೊಂದಿದೆ ಎಂದು ಸೂಚಿಸುತ್ತದೆ. ಸರಣಿಯನ್ನು ಸಮಬಲಗೊಳಿಸಲು ಮತ್ತು ತವರಿನಲ್ಲಿ ಸೋಲನ್ನು ತಪ್ಪಿಸಲು ಭಾರತಕ್ಕೆ ಈ ಪಂದ್ಯ ನಿರ್ಣಾಯಕವಾಗಿದೆ. ಬೋಥಾ ಪ್ರಕಾರ ಗುವಾಹಟಿಯ ಪಿಚ್ ಕೋಲ್ಕತ್ತಾಕ್ಕಿಂತ ಭಿನ್ನವಾಗಿರಬಹುದು. ಇದು ಎರಡೂ ತಂಡಗಳ ನಡುವೆ ರೋಮಾಂಚಕಾರಿ ಸ್ಪರ್ಧೆಗೆ ಕಾರಣವಾಗಬಹುದು ಎಂದು ನಿರೀಕ್ಷಿಸಲಾಗಿದೆ. ಕೆಂಪು ಮಣ್ಣಿನ ಪಿಚ್. ಗುವಾಹಟಿ ಟೆಸ್ಟ್ಗಾಗಿ ಕೆಂಪು ಮಣ್ಣಿನ ಪಿಚ್ ಅನ್ನು ಸಿದ್ಧಪಡಿಸಲಾಗುತ್ತಿದೆ ಎಂದು ತಿಳಿದುಬಂದಿದೆ. ಕೆಂಪು ಮಣ್ಣಿನ ಪಿಚ್ಗಳು ಸಾಮಾನ್ಯವಾಗಿ ವೇಗದ ಬೌಲರ್ಗಳಿಗೆ ಹೆಚ್ಚುವರಿ ಬೌನ್ಸ್ ಮತ್ತು ಕ್ಯಾರಿಯನ್ನು ಒದಗಿಸುವ ನಿರೀಕ್ಷೆಯಿದೆ. ಈ ಕ್ರೀಡಾಂಗಣವು ಬಿಸಿಸಿಐ ಮುಖ್ಯ ಕ್ಯೂರೇಟರ್ ಆಶಿಷ್ ಭೌಮಿಕ್ ಅವರ ತವರು ಮೈದಾನವೂ ಆಗಿದೆ. ಕೋಲ್ಕತ್ತಾ ಪಿಚ್ನಲ್ಲಿ ಅಸಮಾನ ಬೌನ್ಸ್ ಬಗ್ಗೆ ಟೀಕೆಗಳ ನಂತರ ಬಿಸಿಸಿಐ ಈ ಹೊಸ ಟೆಸ್ಟ್ ಕೇಂದ್ರದಲ್ಲಿ ಅಂತಹ ಸಮಸ್ಯೆಗಳು ಉದ್ಭವಿಸದಂತೆ ನೋಡಿಕೊಳ್ಳಲು ಪ್ರಯತ್ನಿಸುತ್ತಿದೆ.